ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ ಡಿ, ಅಂದರೆ ಪಾರ್ಟ್ ಡಿ ಅಂತ ಇಲ್ಲ ನಿಮಗೆ. ಸೊ ಮೇನ್ ಕ್ವಶನ್, ಫೋರ್ತ್ ಮೇನ್ ಕ್ವಶನ್ ಏನಿದೆ ಅದರಲ್ಲಿ 27 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ, ಫೋರ್ತ್ ಮೇನ್ ಕ್ವಶನ್. ಸೊ ಆ 27 ಔಟ್ ಆಫ್ 27 ಮಾರ್ಕ್ಸ್ ತೆಗೆಯೋದು ಹೇಗೆ? ನೀವು ಇಡೀ ಪೇಪರ್ ಓದಲಿಲ್ಲ ಅಂದ್ರೂ ಕೂಡ, ಇಡೀ ಪೇಪರ್ ಅಟೆಂಡ್ ಮಾಡಲಿಲ್ಲ ಅಂದ್ರೂ ಕೂಡ, ಈ ಫೋರ್ತ್ ಮೇನ್ ಕ್ವಶನ್ ಅಲ್ಲಿ ನಿಮಗೆ 27 ಔಟ್ ಆಫ್ 27 ಸ್ಕೋರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ತಮ್ನೈಲ್ ನೋಡಿದ್ಮೇಲೆ ನಿಮಗೆ ಅರ್ಥ ಆಗಿರುತ್ತೆ. ವೆಯ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಬಟ್ ನಾನು ಹೇಳೋ ಪ್ಲಾನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ 27 ಔಟ್ ಆಫ್ 27 ಫೋರ್ತ್ ಮೇನ್ ಕ್ವಶನ್ ಅಲ್ಲಿ ಬಂದೇ ಬರುತ್ತೆ. ಅದು ಒಂದೇ ಮೈನ್ ಅಲ್ಲಿ ನಿಮಗೆ 27 ಔಟ್ ಆಫ್ 27 ಬರುತ್ತೆ, ಜೊತೆಗೆ ನೀವು ಕೂಡ ಪಾಸ್ ಆಗ್ತೀರಾ. ಓಕೆ, ಲೆಟ್ ಸ್ಟಾರ್ಟ್. ಸೊ ನಾನು 27 ಔಟ್ ಆಫ್ 27 ಪಾರ್ಟ್ ಡಿ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಪಾರ್ಟ್ ಡಿ ಅಂತ ಇಲ್ಲ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಫೋರ್ತ್ ಮೇನ್ ಕ್ವಶನ್. ಸೊ ನೀವು ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲೇ ಮೆನ್ಷನ್ ಆಗಿರುತ್ತೆ 27 ಮಾರ್ಕ್ಸ್, ಫೋರ್ತ್ ಮೇನ್ ಕ್ವಶನ್. ಸೊ ಆರ್ ಆಪ್ಷನ್ ಕೂಡ ಇರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಏನ್ ಮಾಡಬೇಕು ಅಂದ್ರೆ 15 ಮಾರ್ಕ್ಸ್ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳ್ತೀನಿ. ಯಾಕೆಂದ್ರೆ 15 ಮಾರ್ಕ್ಸ್ ನಾನು ಏನ್ ಹೇಳ್ತೀನಿ, ಈ ಚಾಪ್ಟರ್ಸ್ ನ ಕ್ಲೀನ್ ಆಗಿ ಪ್ರಿಪೇರ್ ಆಯ್ತು ಅಂದ್ರೆ 15 ಮಾರ್ಕ್ಸ್ ಪಕ್ಕಾ ಆ ಕ್ವಶನ್ಸ್ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ, ಯಾವುದೇ ಕಾರಣಕ್ಕೂ ಡೌಟ್ ಪಡೋದು ಬೇಡ. ಯಾವ್ದಾದ್ರು ಅಂತ ನೋಡೋಣ. ಪ್ರೊಬ್ಯಾಬಿಲಿಟಿಲಿ ಒಂದು ಕಾಯಿನ್ಸ್ ಮೇಲೆ ಅಥವಾ ಡೈಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಪಕ್ಕ, ಅದು ಯಾವುದೇ ಡೌಟ್ ಇಲ್ಲ. ಕಾಯಿನ್ಸ್ ಮತ್ತೆ ಡೈಸ್ ಮೇಲೆ. ಓಕೆ, ಅದನ್ನ ಪ್ರಿಪೇರ್ ಆಗೋದು. ಪಾಲಿನಾಮಿಯಲ್ಸ್, ಆಲ್ಜಿಬ್ರಾದಲ್ಲಿ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಆಲ್ಫಾ ಬೀಟಾ, ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆಫ್ ಪಾಲಿನಾಮಿಯಲ್ಸ್, ಅದನ್ನ ಕೇಳ್ತಾರೆ. ಸೊ ಪಕ್ಕಾ ಕೇಳೋಂಥ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ದಲೇ ಇರಕ್ ಆಗದೇ ಇಲ್ಲ. ಓಕೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದಾದ್ಮೇಲೆ ಕೋಆರ್ಡಿನೇಟ್ ಜಾಮಿಟ್ರಿ ಫಾರ್ಮುಲಾ ಇರುತ್ತೆ. ಸೊ ಫೈಂಡಿಂಗ್ ಏರಿಯಾ ಆಫ್ ಟ್ರಯಾಂಗಲ್ ಆರ್ ಯೂಸಿಂಗ್ ದ ಸೆಕ್ಷನ್ ಫಾರ್ಮುಲಾ, ಪ್ಯೂರ್ ಸಬ್ಸ್ಟಿಟ್ಯೂಷನ್. ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡೋದಷ್ಟೇ, ಬೇರೆ ಏನು ಕಷ್ಟದ ಕೆಲಸ ಅಲ್ಲ. ಹೌದಾ? ಸ್ಟ್ಯಾಟಿಸ್ಟಿಕ್ಸ್ ಕೂಡ ಫೈಂಡ್ ಮೀನ್, ಮೀಡಿಯನ್, ಮೋಡ್ ಫ್ರಮ್ ಗ್ರೂಪ್ಡ್ ಫ್ರೀಕ್ವೆನ್ಸಿ ಟೇಬಲ್. ಒಂದು ಟೇಬಲ್ ಕೊಡ್ತಾರೆ, ಅದಕ್ಕೆ ಮೀನ್, ಮೀಡಿಯನ್, ಮೋಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಓಕೆ, ಕಮ್ಯುನಿಟಿ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾಗಳಿದೆ, ಮೆಥಡ್ ಇದೆ. ಅದನ್ನ ನೋಡ್ಕೊಂಡು ಕ್ಲೀನ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಈಸಿ ಮಾರ್ಕ್ಸ್ ಬರುತ್ತೆ. ದೆನ್ ಸರ್ಕಲ್ಸ್, ಥಿಯರಮ್ಸ್, ಎಲ್ಲಾ ಥಿಯರಮ್ಸ್ ನಿಮಗೆ ಇಡೀ ಮ್ಯಾಥ್ಸ್ ಅಲ್ಲಿ ಇರೋ ಥಿಯರಮ್ಸ್ ನ ಒಂದು 2 ಶೀಟ್ ಅಲ್ಲೇ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೊ ಅದನ್ನ ನೀವು ಪ್ರೀವಿಯಸ್ ಫೈನಲ್ ಇಯರ್ ಎಕ್ಸಾಮ್ ಟೈಮ್ ಅಲ್ಲಾದ್ರೂ ಮಾಡಿರೋ ವಿಡಿಯೋ ನೋಡ್ಬೋದು. ಅಥವಾ ಈಗ ನಾನು ಮ್ಯಾಥ್ಸ್ ಎಕ್ಸಾಮ್ 2ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ ಮಾಡಿದ್ದೀನಿ, ಅದರಲ್ಲೂ ಇದೆ. ಸೊ ಅದನ್ನ ನೀವು ರೆಫರ್ ಮಾಡ್ಕೊಳ್ಳಿ. ಓಕೆ, ಇಷ್ಟನ್ನ ಮಾಡ್ಕೊಂಡ್ರೆ ನಿಮಗೆ 15 ಮಾರ್ಕ್ಸ್ ಪಕ್ಕ ಫಿಕ್ಸ್. ಸಿಂಪಲ್ ಆಗಿ ಯಾವುದು ತಲೆ ಕೆಡ್ಸ್ಕೊಂಡು ಅಯ್ಯೋ ಅದನ್ನ ಓದ್ಬೇಕು ಇದನ್ನ ಓದ್ಬೇಕು ಅದೇನೂ ಇಲ್ಲ. ಇಷ್ಟನ್ನ ಪ್ರಿಪೇರ್ ಆಗಿ 15 ಮಾರ್ಕ್ಸ್ ಪಕ್ಕ. ಓಕೆನಾ? ನೆಕ್ಸ್ಟ್ ಆರ್ ಆಪ್ಷನ್ ಅಂತ ಇರುತ್ತೆ ಕ್ವಶನ್ ಅಲ್ಲಿ. ಸೊ ಅದನ್ನ ಹೆಂಗೆ ನಾವು ಟ್ಯಾಕಲ್ ಮಾಡಬೇಕು? ಲಿಸನ್ ಹಿಯರ್. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಓಕೆನಾ? ಯೂಶಲಿ ಇಟ್ಸ್ ಅ ಚಾಯ್ಸ್ ಬಿಟ್ವೀನ್ ಟು ಪ್ರೂವ್ ದಟ್ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಐಡೆಂಟಿಟೀಸ್ ಇರುತ್ತೆ. ಸೊ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರೀಸ್. ಸೊ ಆ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಈಸಿಯಾಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಆ ಚಾನಲ್ ನ ನೋಡ್ಕೊಳ್ಳಿ. ಟ್ರಿಗ್ನೋಮೆಟ್ರಿ ರಿಲೇಟೆಡ್ ವಿಡಿಯೋಸ್, ಅದು ಮೋಸ್ಟ್ಲಿ 30 ಮಿನಿಟ್ಸ್ ಕ್ವಿಕ್ ಶಾರ್ಟ್ ವಿಡಿಯೋ ಆಗಿರ್ಬೋದು ಅಥವಾ 1 ಅವರ್ ವಿಡಿಯೋ ಆಗಿರ್ಬೋದು. ಸೊ ಅದನ್ನ ನಾನು ಮಾಡಿದ್ದೀನಿ, ಅದನ್ನ ನೋಡ್ಕೊಂಡ್ರೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಅದು ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಅದು ಕೇಳ್ತಾರೆ. ಪಿಕ್ ದ ಒನ್ that has easily convertible terms like changing tan to sin or cos. ಸೊ ನಿಮಗೆ ಆರ್ ಆಪ್ಷನ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಆರ್ ಆಪ್ಷನ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್, ಒಂದು ಸಿಂಪಲ್ ಕ್ವಶನ್ ಕೊಟ್ಟಿರ್ತಾನೆ. ಸೊ ಅದರಲ್ಲಿ ಯಾವ್ದು ಈಸಿ ಆಗಿರುತ್ತೆ, ಸಿಂಪಲ್ ಕನ್ವರ್ಷನ್ ಇರುತ್ತೆ, ಟ್ಯಾನ್ ಇಂದ ಸೈನ್ಗೆ, ಸೈನ್ ಇಂದ ಕಾಸ್ಗೆ, ಆ ತರ ಅದನ್ನ ಚೆಕ್ ಮಾಡ್ಕೊಳ್ಳಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ಓಕೆ, ಯೂಶಲಿ a choice between finding volume versus finding total surface area of the combined solid. ಓಕೆ, ನಿಮಗೆ ಚಾಯ್ಸ್ ಇರುತ್ತೆ ಅದರಲ್ಲಿ. ಆರ್ ಆಪ್ಷನ್ ವಾಲ್ಯೂಮ್ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ, ಇಲ್ಲಾಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ. ಸೊ ಅದು 2 ಆಪ್ಷನ್ ಆರ್ ಅಂತ ಇರುತ್ತೆ. ಅದರಲ್ಲಿ ಯಾವ್ದಾದ್ರೂ ಒಂದನ್ನ ನೀವು ಪಕ್ಕ ಪ್ರಿಪೇರ್ ಆಗಿ ಅದನ್ನ ಅಟೆಂಡ್ ಮಾಡಿ. ಓಕೆ, ದೆನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಚಾಯ್ಸ್ ಬಿಟ್ವೀನ್ ಸ್ಪೀಡ್ ಆರ್ ಡಿಸ್ಟೆನ್ಸ್ ವರ್ಡ್ ಪ್ರಾಬ್ಲಮ್ ಅಂಡ್ ವರ್ಕ್ ಆರ್ ಟೈಮ್ ವರ್ಡ್ ಪ್ರಾಬ್ಲಮ್. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನಿಮಗೆ ಸ್ಪೀಡ್ ಮತ್ತೆ ಡಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್, ವರ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಅಥವಾ
ವರ್ಕ್ ಮತ್ತೆ ಟೈಮ್ ರಿಲೇಟೆಡ್ ವರ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಅದು ಯಾವ್ದ್ರಲ್ಲಿ ಎರಡರಲ್ಲಿ ಒಂದನ್ನ ಪರ್ಫೆಕ್ಟ್ ಆಗಿ, ಎರಡನ್ನೂ ಪರ್ಫೆಕ್ಟ್ ಆಗೋ ಅವಶ್ಯಕತೆ ಇಲ್ಲ, ಎರಡರಲ್ಲಿ ಒಂದನ್ನು ಪರ್ಫೆಕ್ಟ್ ಆಗಿ ಅದನ್ನ ಅಟೆಂಡ್ ಮಾಡಿ ಬನ್ನಿ. ಓಕೆನಾ? ಸ್ಪೀಡ್ ಅಥವಾ ಡಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ವರ್ಕ್ ಅಥವಾ ಟೈಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎರಡರಲ್ಲೊಂದು ಬಂದೇ ಬರುತ್ತೆ, ಎರಡೂ ಬರುತ್ತೆ ಆರ್ ಆಪ್ಷನ್ ಅಲ್ಲಿ. ಬಟ್ ಯಾವ್ದಾದ್ರು ಒಂದನ್ನ ಅಟೆಂಡ್ ಮಾಡಿ, ಒಂದನ್ನ ಪಕ್ಕಾ ಪ್ರಿಪೇರ್ ಆಗಿ. ಓಕೆ, ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಚಾಯ್ಸ್ ಬಿಟ್ವೀನ್ nth ಟರ್ಮ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂಡ್ ಸಮ್ ಆಫ್ nth ಟರ್ಮ್ಸ್ ಚಾಯ್ಸ್ ಇರುತ್ತೆ. nth ಟರ್ಮ್ ಕ್ಯಾಲ್ಕುಲೇಟ್ ಮಾಡಕ್ಕಿರುತ್ತೆ ಅಥವಾ ಸಮ್ ಆಫ್ 20th ಟರ್ಮ್. ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ಸಮ್ ಆಫ್ 20th ಟರ್ಮ್, ಫೈಂಡ್ ದ ಸಮ್ ಆಫ್ 20th ಟರ್ಮ್ ಅಂತ ಕೇಳಿದ್ರು. ಸೊ ಅಥವಾ ಫೈಂಡ್ ದ ಸಮ್ ಆಫ್ nth ಟರ್ಮ್, ಫೈಂಡ್ ದ ಸಮ್ ಆಫ್ 7th ಟರ್ಮ್, ಈ ತರ ಆಪ್ಷನ್ ಇರುತ್ತೆ nth ಟರ್ಮ್ ಮತ್ತೆ ಸಮ್ ಆಫ್ nth ಟರ್ಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಎರಡರಲ್ಲಿ ಒಂದು ನನ್ನ ಪ್ರಕಾರ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸಿ ಕಾನ್ಸೆಪ್ಟ್. ಈ ಮ್ಯಾಥ್ಸ್ ಅಲ್ಲಿ ಯಾವುದೂ ಕಷ್ಟಕರದಿಲ್ಲ. ನಿಮಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಅದು ಲೆಂತಿ ಕಾನ್ಸೆಪ್ಟ್. ಓಕೆ, ಅದು ಬಿಟ್ರೆ ಇನ್ಯಾವುದು ಅಂತ ದೊಡ್ಡ ತಲೆ ಕೆಡಿಸ್ಕೊಳ್ಳೋಂಥ ಕಾನ್ಸೆಪ್ಟೇ ಇಲ್ಲ. ಓಕೆನಾ? ಸೊ ಈಗ ಆಲ್ರೆಡಿ ನಾನು 2027 10th ಬ್ಯಾಚಿಗೆ ನಾನು ಒನ್ ಶಾರ್ಟ್ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಸೋಷಿಯಲ್ ಮತ್ತೆ ಮ್ಯಾಥ್ಸ್. ಓಕೆ, ಮ್ಯಾಥ್ಸ್ ಅಲ್ಲಿ 2 ಚಾಪ್ಟರ್ಸ್ ಬಂದಿದೆ ವಿಡಿಯೋ, ಸೋಷಿಯಲ್ ಅಲ್ಲಿ 1 ಚಾಪ್ಟರ್ ಬಂದಿದೆ. ಈಗ ನೆಕ್ಸ್ಟ್ ಬರುತ್ತೆ ಎಲ್ಲ ಚಾಪ್ಟರ್ಸ್ಗಳು. ಓಕೆ, ಸೋಷಿಯಲ್ ಅಲ್ಲಿ ಒಳ್ಳೆ PPT ಕಂಟೆಂಟ್ನ ರೆಡಿ ಮಾಡಿ ನಾನು ವಿಡಿಯೋ ಮಾಡ್ತಾ ಇರೋದಂತ. ಓಕೆ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆರ್ ಅಂತ ಇದ್ದಾಗ ಅದನ್ನ ಹೇಗೆ ಯೂಸ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಹೇಳಿರೋ ಕಾನ್ಸೆಪ್ಟ್ ಅಲ್ಲಿ 15 ಮಾರ್ಕ್ಸ್ ಫಿಕ್ಸ್. ಸೊ ಟೋಟಲ್ 4th ಮೇನ್ ಕ್ವಶನ್ ಅಲ್ಲಿ 27 ಔಟ್ ಆಫ್ 27 ತೆಗೆಯೋದ್ರಲ್ಲಿ ಡೌಟೇ ಇಲ್ಲ. ನಾನು ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಅದೇ ಕಾನ್ಸೆಪ್ಟ್ಸ್ ಅಲ್ಲಿ ಕ್ವಶನ್ಸ್ಗಳು ಬರುತ್ತೆ. ಓಕೆ, ಯಾವುದೇ ತರ ಭಯ ಬೇಡ, ಹೋಗಿ ಎಕ್ಸಾಮ್ ಬರೆದು ಬನ್ನಿ, ಆರಾಮಾಗಿ ಪಾಸ್ ಆಗ್ತೀರಾ. ಬರೆದು ಬಂದ ಮೇಲೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ನೀವು ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಬರೆದು ಬಂದಿದ್ದೀರಾ ಅಂತ. ಓಕೆ, ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.